ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯವಾದ ಸ್ವಾಗತ. ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯ ಇಂದಿನ ಪಾಠದಲ್ಲಿ ವರ್ಣಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕಾಗುಣಿತ ಹಾಗೂ ಸಂಯುಕ್ತಾಕ್ಷರಗಳ ಬಗ್ಗೆನೂ ಕೂಡ ಸ್ವಲ್ಪ ಅಧ್ಯಯನ ಮಾಡೋಣ. ಮೊದಲಿಗೆ ಅಕ್ಷರಗಳು 3 ವಿಧವಾಗಿದೆ ಅಂತ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಸ್ವರ, ವ್ಯಂಜನ ಮತ್ತು ಯೋಗವಾಹ ಎಂಬುದಾಗಿ. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು, ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ವ್ಯಂಜನಗಳು, ಸ್ವರ ಮತ್ತು ವ್ಯಂಜನಗಳ ಗುಂಪಿಗೆ ಸೇರದೆ ಆದರೆ ವ್ಯಂಜನಗಳ ಸಹಾಯದಿಂದ ಉಚ್ಚರಿಸಬಹುದಾದಂತಹ ಅಕ್ಷರಗಳೇ ಯೋಗವಾಹಗಳು. ಯೋಗ ಅಂದರೆ ಪ್ರಯೋಗ, ಬಳಕೆಯಲ್ಲಿ ಬರೋದಕ್ಕೆ ಅವುಗಳಿಗೆ ಅರ್ಹತೆ ಇದೆ ಎನ್ನುವಂತಹ ದೃಷ್ಟಿಯಿಂದ ಯೋಗವಾಹ ಅಂತ ಹೆಸರು ಬಂದಿದೆ. ಸ್ವರಗಳ ಉದಾಹರಣೆಗಳನ್ನು ನಾವು ಗಮನಿಸಿದಿವಿ. ಆ ಸ್ವರಗಳಲ್ಲಿ ಹ್ರಸ್ವ ದೀರ್ಘ ಭೇದಗಳನ್ನು ಕೂಡ ನೋಡಿದಿವಿ. ಸ್ವರಗಳ ಉದಾಹರಣೆಗಳು ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಇನ್ನು ವ್ಯಂಜನಗಳನ್ನು ಗಮನಿಸಿದಾಗ ವ್ಯಂಜನಗಳಿಗೆ ಸ್ವರಗಳು ಸೇರಿರಲ್ಲ. ಅಂತಹ ವ್ಯಂಜನಗಳನ್ನು ಬರೆಯುವುದನ್ನು ನೀವು ಗಮನಿಸಿ, ಅಕ್ಷರಗಳ ಮೇಲ್ಭಾಗದಲ್ಲಿ ವ್ಯಂಜನವನ್ನು ನಾವು ಸೂಚಿಸುವಂಥದ್ದನ್ನು ನೀವು ಗಮನಿಸಿ. ಕ, ಜ, ಡ, ನ, ಮ, ಲ, ಹ, ಸ ಎಂಬುದಾಗಿ ವ್ಯಂಜನಗಳಿಗೆ ಉದಾಹರಣೆಯನ್ನು ನಾನು ಹಿಂದಿನ ತರಗತಿಯಲ್ಲೂ ಕೊಟ್ಟೆ. ಈ ವ್ಯಂಜನಗಳು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಎಂಬುದಾಗಿ ವಿಭಾಗವನ್ನ ನೀವು ಗಮನಿಸಿದ್ರಿ. ಜೊತೆಗೆ ಆ ವರ್ಗೀಯ ವ್ಯಂಜನಗಳಲ್ಲಿಯೂ ನೀವು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಎಂಬ 3 ವಿಧವನ್ನೂ ಕೂಡ ನೀವು ಗಮನಿಸಿದ್ರಿ. ಅದಕ್ಕೆ ಉದಾಹರಣೆಗಳನ್ನ ನೀವು ಕೂಡ ನೋಡ್ಕೊಂಡ್ರಿ. ಹ್ರಸ್ವ ಸ್ವರ, ದೀರ್ಘ ಸ್ವರದಲ್ಲಿ ಸಮಯವನ್ನ ನಾವು ನಿರ್ದಿಷ್ಟವಾಗಿ ಇಟ್ಕೊಂಡು ಆ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಕಡಿಮೆಯ ಸಮಯದಲ್ಲಿ ಹೆಚ್ಚು ಸಮಯದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಹ್ರಸ್ವಸ್ವರ, ದೀರ್ಘ ಸ್ವರಗಳು ಅಂತ ಭೇದಗಳನ್ನು ಗಮನಿಸಿದ್ರಿ. ವ್ಯಂಜನದಲ್ಲಿ ಕಡಿಮೆಯ ಉಸಿರು ಅಥವಾ ಅಲ್ಪ ಪ್ರಾಣ, ಮಹಾಪ್ರಾಣ, ಕಡಿಮೆ ಉಸಿರು, ಸ್ವಲ್ಪ ಜಾಸ್ತಿ ಉಸಿರು ಮತ್ತೆ ಮೂಗಿನ ಸಹಾಯದಿಂದ ಹೇಳುವಂತಹ ಅಕ್ಷರಗಳು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಎಂಬುದಾಗಿ ವಿಭಾಗಗಳನ್ನು ಕೂಡ ನೀವು ಗಮನಿಸಿದ್ರಿ. ಯೋಗವಾಹಗಳು ಸ್ವರ ಮತ್ತು ವ್ಯಂಜನಗಳ ಗುಂಪಿಗೆ ಸೇರದೆ ಆದರೆ ಸ್ವರಗಳ ಸಹಾಯದಿಂದಲೇ ಉಚ್ಚರಿಸಬಹುದಾದಂತಹ ಅಕ್ಷರಗಳು. ಅವು 2 ಇವೆ. ಒಂದು ಅನುಸ್ವಾರ ಮತ್ತು ವಿಸರ್ಗ. ಆ ಯೋಗವಾಹಗಳಿಗೆ ಉದಾಹರಣೆಗಳು ಇಲ್ಲಿ ಇದೆ. ಅಂ, ಇಂ, ಉಂ, ಅಹ, ಇಹಿ, ಉಹು ಎಲ್ಲಿ 1 ಸೊನ್ನೆಯಿಂದ ನಾವು ತೋರಿಸಬಹುದಾದಂತಹ ಅಕ್ಷರ ಅದು ಅನುಸ್ವಾರ, 2 ಸೊನ್ನೆಗಳಿಂದ ತೋರಿಸಬಹುದಾದಂತಹ ಯೋಗವಾಹವೇ ವಿಸರ್ಗ. ಈ ಅನುಸ್ವಾರ ಮತ್ತು ವಿಸರ್ಗಗಳು ಸ್ವರಗಳ ನಂತರವೇ ಬರುವಂಥದ್ದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಇನ್ನು ಪೂರ್ಣಾಕ್ಷರ ಎಂದರೇನು ಎಂಬ ವಿಚಾರವನ್ನು ಈಗ ಗಮನಿಸೋಣ. ವ್ಯಂಜನಕ್ಕೆ ಸ್ವರವು ಸೇರಿದಾಗ ಆಗುವಂತಹ ಅಕ್ಷರವೇ ಪೂರ್ಣಾಕ್ಷರ. ಅಂದರೆ ಕೇವಲ ವ್ಯಂಜನಾಕ್ಷರ ಅದು ಅರ್ಧಾಕ್ಷರವಾಗಿರುತ್ತದೆ. ಅಂದರೆ ಅರ್ಧ ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದಂತಹ ಅಕ್ಷರಗಳು ವ್ಯಂಜನಗಳು. ಉದಾಹರಣೆಗೆ ಕ, ಗ, ಚ ಎಂಬಲ್ಲಿ ವಾಕ್, ಕ, ವಾಕ್, ಯ, ವಾಕ್ಯ. ಗಮನಿಸಿ, ವಾಕ್ ಅಂತ ಹೇಳಿದಾಗ ಅರ್ಧ ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರಗಳು ಅವು ವ್ಯಂಜನಗಳಾಗಿರುತ್ತವೆ. ಆ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿದಾಗ ಅವು ಪೂರ್ಣಾಕ್ಷರವಾಗುತ್ತದೆ. ಇನ್ನು ಉದಾಹರಣೆಯನ್ನು ಗಮನಿಸೋದಾದರೆ ಕ ಎನ್ನುವಂಥದ್ದು ವ್ಯಂಜನ, ಅದಕ್ಕೆ ಅ ಸ್ವರ ಸೇರಿಸಿದಾಗ ಪೂರ್ಣಾಕ್ಷರವಾಯಿತು ಕ ಎಂಬುದಾಗಿ. ಅದೇ ರೀತಿ ಭ ಅಕ್ಷರಕ್ಕೆ ಈ ಎನ್ನುವಂತಹ ಸ್ವರವನ್ನು ಸೇರಿಸಿದಾಗ ಭೀ ಎಂದು ಪೂರ್ಣಾಕ್ಷರವಾಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ನ, ಒಂ ಇದನ್ನು ಸೇರಿಸಿದಾಗ ನೊಂ
ಎಂದು ಪೂರ್ಣಾಕ್ಷರವು ಆಗುತ್ತದೆ. ಇನ್ನು ಕಾಗುಣಿತದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕ ಎಂಬ ವ್ಯಂಜನ ವರ್ಣಕ್ಕೆ ಕ್ರಮವಾಗಿ ಸ್ವರಗಳನ್ನು ಸೇರಿಸಿ ಬರೆಯುವುದನ್ನ ಕಾಗುಣಿತ ಎನ್ನುವರು. ನಾನು ಮೊದಲು ಹೇಳಿದಂತೆಯೇ ವ್ಯಂಜನಗಳು ಅರ್ಧಾಕ್ಷರಗಳು, ಅರ್ಧ ಮಾತ್ರ ಕಾಲದಲ್ಲಿ ಶೀಘ್ರವಾಗಿ ಉಚ್ಚರಿಸಬಹುದಾದಂತಹ ಅಕ್ಷರಗಳು. ಆ ಅಕ್ಷರಗಳಿಗೆ ಎಲ್ಲ ಸ್ವರಗಳನ್ನು ಸೇರಿಸಿದಾಗ ಅವು ಪೂರ್ಣ ಅಕ್ಷರಗಳಾಗುತ್ತವೆ. ಈ ಸ್ವರಾಕ್ಷರಗಳನ್ನು ನಾವು ಎಲ್ಲ ವ್ಯಂಜನಾಕ್ಷರಗಳಿಗೂ ಸೇರಿಸಬಹುದು. ಕ ಎಂಬ ವರ್ಣಕ್ಕೆ ಸ್ವರಗಳನ್ನು ಸೇರಿಸಿದಾಗ ಗುಣಿಸಿದಾಗ ಅದು ಕಾಗುಣಿತ ಎಂಬ ನಾಮದಿಂದ ಕರೆಯಲ್ಪಡುತ್ತದೆ. ಉದಾಹರಣೆಯನ್ನ ಗಮನಿಸಿ. ಕ ಅ ಕ ಕ ಆ ಕಾ ಕ ಇ ಕಿ ಕ ಈ ಕೀ ಕ ಉ ಕು ಕ ಊ ಕೂ ಕ ಋ ಕೃ ಕ ಎ ಕೆ ಕ ಎ ಕೆ ಕ ಐ ಕೈ ಕ ಓ ಕೋ ಕ ಓ ಕೋ ಕ ಔ ಕೌ ಕ ಅಂ ಕಂ ಕ ಅಹ ಕಹ. ಹೀಗೆ ಕ ಎನ್ನುವಂತಹ ವ್ಯಂಜನಕ್ಕೆ ಎಲ್ಲ ಸ್ವರಗಳನ್ನು ಸೇರಿಸಿ ಬರೆದಾಗ ಅದು ಕಾಗುಣಿತ ಎಂಬ ನಾಮದಿಂದ ಕರೆಯಲ್ಪಡುತ್ತದೆ. ಅದೇ ರೀತಿ ನಾವು ಎಲ್ಲ ವ್ಯಂಜನಗಳಿಗೂ ಸ್ವರಗಳನ್ನು ಸೇರಿಸಿ ಪೂರ್ಣಾಕ್ಷರಗಳನ್ನು ಮಾಡಬಹುದು. ಬಳಕೆಯಲ್ಲಿ ಕಾಗುಣಿತ ಎಂಬ ನಾಮವು ಬಂದಿದೆ. ಅದೇ ರೀತಿಯಾಗಿ ಗಾಗುಣಿತ, ಚಗುಣಿತ, ಲಗುಣಿತ ಇತ್ಯಾದಿಗಳನ್ನು ಕೂಡ ನಾವು ಮಾಡಬಹುದು. ಆದರೆ ಪ್ರಸಿದ್ಧವಾದಂತಹ ಹೆಸರು ಕಾಗುಣಿತ ಎಂಬುದಾಗಿ. ಇನ್ನು ಸಂಯುಕ್ತಾಕ್ಷರ ಎಂದರೇನು ಎಂಬುದನ್ನು ಗಮನಿಸೋಣ. 2 ಅಥವಾ 3 ವ್ಯಂಜನಗಳು ಒಟ್ಟಿಗೆ ಬಂದಾಗ ಸಂಯುಕ್ತಾಕ್ಷರವಾಗುತ್ತದೆ. ಇದನ್ನ ನಾವು ಒತ್ತಕ್ಷರ ಎಂಬ ನಾಮದಿಂದಲೂ ಕೂಡ ಕರೆಯುತ್ತೇವೆ. ಒತ್ತಕ್ಷರ ಎಂದರೆ ಒತ್ತಿ ಹೇಳುವಂತಹ ಅಕ್ಷರಗಳು. ಉದಾಹರಣೆಗೆ ಅಮ್ಮ ಎಂಬ ಶಬ್ದದಲ್ಲಿ ಆ ಮವನ್ನ ಒತ್ತಿ ಹೇಳುತ್ತೇವೆ. ಅ ಮ ಅಂತ ಹೇಳಿದಾಗ ಅಮ ಅಂತಾಯಿತು. ಆ ಮ ಎನ್ನುವಂತಹ ಅಕ್ಷರವನ್ನ ಉಚ್ಚರಿಸುವಂತಹ ತುಟಿಗಳನ್ನ ಇನ್ನೂ ಸ್ವಲ್ಪ ಸಮಯ ಒತ್ತಿ ಹೇಳಿದಾಗ ಅಮ್ಮ ಎಂದಾಗುತ್ತದೆ. ಅದಕ್ಕೋಸ್ಕರವೇ ಅದನ್ನು ಒತ್ತಕ್ಷರ ಎಂದು ಕರೆಯುತ್ತಾರೆ ಅಥವಾ ಸಂಯುಕ್ತಾಕ್ಷರ. ಈ ಸಂಯುಕ್ತಾಕ್ಷರಗಳಲ್ಲಿ 2 ರೀತಿಯಂತಹ ಸಂಯುಕ್ತಾಕ್ಷರಗಳನ್ನು ನಾವು ಗಮನಿಸಬಹುದು. ಒಂದು ಸಜಾತೀಯ ಸಂಯುಕ್ತಾಕ್ಷರ, 2 ವಿಜಾತೀಯ ಸಂಯುಕ್ತಾಕ್ಷರ. ಏನಿದು ಸಜಾತೀಯ ಸಂಯುಕ್ತಾಕ್ಷರ ಎಂದರೆ ಒಂದೇ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿಕೊಂಡಾಗ ಅದನ್ನ ಸಜಾತೀಯ ಸಂಯುಕ್ತಾಕ್ಷರ, ಸಜಾತೀಯ ಒತ್ತಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅ ಮ ಮ ಅ ಅಮ್ಮ. ಇಲ್ಲಿ ಮ ಮ ಒಂದೇ ಜಾತಿಯ ವ್ಯಂಜನವು ಒಟ್ಟಿಗೆ ಬಂದಿರೋದರಿಂದ ಅದರ ಮಧ್ಯದಲ್ಲಿ ಸ್ವರಾಕ್ಷರ ಇಲ್ಲ. ಮ ಆದ ತಕ್ಷಣ ಇನ್ನೊಂದು ಮ ಒಟ್ಟಿಗೆ ಜೊತೆಯಾಗಿ ಬಂದಿದೆ. ಹೀಗೆ ಬಂದಾಗ ಅದು ಸಂಯುಕ್ತಾಕ್ಷರವಾಗುತ್ತದೆ. ಇಲ್ಲಿ ಒಂದೇ ಜಾತಿಯ ವ್ಯಂಜನಾಕ್ಷರ ಇರುವುದರಿಂದ ಇದು ಸಜಾತೀಯ ಸಂಯುಕ್ತಾಕ್ಷರ. ಅಮ್ಮ, ಅಪ್ಪ, ಅಕ್ಕ, ಅಜ್ಜಿ ಇವೆಲ್ಲ ಉದಾಹರಣೆಗಳು. ಇನ್ನು ವಿಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯನ್ನ ಗಮನಿಸಿದಾಗ ಅನ್ಯ. ಇಲ್ಲಿ ಅ ನ ಯ ಅ ನ ಮತ್ತು ಯ ಎಂಬ ವ್ಯಂಜನಾಕ್ಷರಗಳು ಒಂದೇ ಜಾತಿಗೆ ಸೇರಿದಂತಹ ವ್ಯಂಜನಾಕ್ಷರಗಳು ಅಲ್ಲ. ಇವು ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಆಗಿರುವುದರಿಂದ ವಿಜಾತೀಯ ಸಂಯುಕ್ತಾಕ್ಷರವಾಗಿದೆ. ನ ಮತ್ತೆ ಯ ಮಧ್ಯದಲ್ಲಿ ಯಾವ ಸ್ವರನೂ ಕೂಡ ಇಲ್ಲ. ಆದ್ದರಿಂದ ಅಲ್ಲಿ ಅದು ಸಂಯುಕ್ತಾಕ್ಷರವಾಗುತ್ತದೆ. ನ ಯ ಮಧ್ಯದಲ್ಲಿ ಅ ಅಂತ ಹಾಕಿದರೆ ಅನಯ ಅಂತ ಆಗಿಬಿಡುತ್ತದೆ. ಆದ್ದರಿಂದ ಆ
ಅ ತೆಗೆದಾಗ ಎರಡೆರಡು ವ್ಯಂಜನಗಳು ನ ಮತ್ತೆ ಯ ಒಟ್ಟಿಗೆ ಬರೋದ್ರಿಂದ ಅಲ್ಲಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರವಾಯಿತು. ಈಗ ಅದನ್ನು ಬರೆದರೆ ಅನ್ಯ ಎಂದಾಗುತ್ತದೆ. ಇದು ವಿಜಾತೀಯ ಸಂಯುಕ್ತಾಕ್ಷರ. ಇನ್ನೊಂದು ಉದಾಹರಣೆಯನ್ನು ಗಮನಿಸಿದರೆ ಅಲ್ಪ, ಅಲ್ಪ ಪ್ರಾಣ ಎಂದು ಹೇಳುವಾಗ ಅಲ್ಲಿ ಬರುವಂತಹ ಅಲ್ಪ ಎನ್ನುವಂತಹ ಶಬ್ದವನ್ನು ಗಮನಿಸಿ. ಲ ಪ ಇದರ ಮಧ್ಯದಲ್ಲಿ ಯಾವುದೇ ಸ್ವರ ಇಲ್ಲ, ಆದ್ದರಿಂದ ಅದು ಸಂಯುಕ್ತಾಕ್ಷರವಾಯಿತು. ಲ ಪ ವ್ಯಂಜನಗಳು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಆಗಿರುವುದರಿಂದ ಅದು ವಿಜಾತೀಯ ಸಂಯುಕ್ತಾಕ್ಷರ. ಇನ್ನು ವಿದ್ಯಾರ್ಥಿಗಳೇ, ಈ ರೀತಿಯಾದಂತಹ ಪದಗಳನ್ನು ನಾವು ಶುದ್ಧವಾಗಿ ಓದೋದನ್ನು ಕಲ್ತ್ಕೊಳ್ಳೋಣ. ಅ ಅಮರ ಗಮನಿಸಿ, ಅ ಅಮರ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವುದನ್ನು ಕೂಡ ಭಾಷೆಯಲ್ಲಿ ಅತ್ಯಂತ ಮಹತ್ವವಾದ ಅಂಶ ಎಂದು ಹೇಳುತ್ತಾರೆ. ಆದ್ದರಿಂದ ಸ್ಪಷ್ಟವಾಗಿ ಉಚ್ಚರಿಸಿ. ಆ ಆಗಸ ಗಮನಿಸಿ, ಸುಲಭವಾದಂತಹ ಶಬ್ದ, ಸುಲಭವಾದಂತಹ ಅಕ್ಷರಗಳು. ಆಗಸ. ಇ ಇವನ, ಇವನ. ಈ ಈಶ, ಈಶ. ಉ ಉದರ, ಸುಲಭವಾದಂತಹ ಅಕ್ಷರಗಳು. ಉದರ. ಊ ಊಟ, ನೋಡಿ, ಊಟ. ಟ ಎಂದು ಹೇಳಿದಾಗ ನಿಮ್ಮ ನಾಲಿಗೆಯನ್ನ ಬಗ್ಗಿಸಿ ಮಡಿಸಿ ಅದನ್ನು ಸ್ವಚ್ಛವಾಗಿ ಉಚ್ಚರಿಸಬೇಕು. ಊಟ ಅಲ್ಲ, ಊಟ ಎಂಬುದಾಗಿ. ಋ ಋಣ, ಇಲ್ಲಿಯೂ ಕೂಡ ಅಷ್ಟೇ, ಋಣ ಅಲ್ಲ, ನಾಲಿಗೆಯನ್ನ ಮಡಿಸಿ ಹೇಳುವಂತಹ ಅಕ್ಷರ ನ, ಋಣ ನ ಅಂತ. ಎ ಎಡಬಲ, ಎಡಬಲ. ಇಲ್ಲಿಯೂ ಕೂಡ ಡ ನಾಲಿಗೆಯನ್ನ ಮಡಿಸುತ್ತೇವೆ. ಬಲ ನಾಲಿಗೆಯನ್ನು ಮಡಿಸದೆ ಹಲ್ಲುಗಳ ಬುಡದಲ್ಲಿ ತಾಗಿಸಿ ಉಚ್ಚರಿಸುವಂತಹ ಅಕ್ಷರ ಲ. ಅದನ್ನ ಮಡಿಸಿದಾಗ ಳ ಎಂದಾಗುತ್ತದೆ. ಅದಕ್ಕಾಗಿ ಸ್ವಚ್ಛವಾಗಿ ಉಚ್ಚಾರಣೆಯನ್ನ ಮಾಡಬೇಕು. ಎಡಬಲ. ಮುಂದಿನ ಶಬ್ದವನ್ನ ಗಮನಿಸಿ. ಏ ಏಕದಳ. ಇಲ್ಲಿ ಗಮನಿಸಿ, ಏ ದೀರ್ಘಾಕ್ಷರ, ಏಕದಳ. ಳ ಎಂದು ಉಚ್ಚರಿಸಿದಾಗ ನಿಮ್ಮ ನಾಲಿಗೆಯ ತುದಿಯನ್ನ ನೀವು ಮಡಿಸಿ ಅದನ್ನು ಸ್ವಚ್ಛವಾಗಿ ಉಚ್ಚರಿಸಬೇಕು. ಮುಂದಿನ ಶಬ್ದ ಐದು, ಐದು. ಓ ಒಣಮರ. ಒಣ ನ ಎಂದು ಹೇಳಿದಾಗ ನಾಲಿಗೆಯನ್ನ ಮಡಿಸಬೇಕು. ಒಣಮರ. ಓ ಓರಣ. ಗಮನಿಸಿ, ಓ ದೀರ್ಘಾಕ್ಷರವಿದೆ. ಓರಣ. ನ ಎಂದು ಹೇಳಿದಾಗ ಮತ್ತೆ ನಾಲಿಗೆಯನ್ನು ಮಡಿಸಿ ಶುದ್ಧವಾಗಿ ಉಚ್ಚರಿಸಿ. ಔ ಔತಣ. ಪುನಃ ಔತಣ. ಅನುಸ್ವಾರವನ್ನು ಗಮನಿಸಿ. ಅಂ, ಆದರೆ ಶಬ್ದದಲ್ಲಿ ಅಂಗಳ. ಅಂಗಳ ಎಂದು ಓದುವುದಿಲ್ಲ, ಅಂಗಳ. ಏಕೆಂದರೆ ಮುಂದಿನ ಅಕ್ಷರದ ಪ್ರಭಾವ ಈ ಅನುಸ್ವಾರಕ್ಕೆ ಬರುವುದರಿಂದ ಅದನ್ನು ನಾವು ಅಂಗಳ ಎಂದು ಉಚ್ಚರಿಸುತ್ತೇವೆ. ಮುಂದಿನ ಶಬ್ದವನ್ನು ಗಮನಿಸಿ. ಕ ಕಲರವ. ಶುದ್ಧವಾಗಿ ಉಚ್ಚರಿಸೋಣ. ಕಲರವ. ಖ ಖಗ ಮಹಾಪ್ರಾಣಾಕ್ಷರ. ಖಗ. ಗ ಗರಗಸ. ಗರಗಸ. ಘ ಘಟಕ. ಘಟಕ. ಚ ಚರಣ. ಚರಣ. ಛ ಮಹಾಪ್ರಾಣಾಕ್ಷರ. ಛಲ. ಛಲ. ಸ್ವಲ್ಪ ಹೆಚ್ಚಿನ ಗಾಳಿಯನ್ನು ಬಳಸಿ ಹೇಳುತ್ತೇವೆ ಛ ಎಂಬ ಅಕ್ಷರವನ್ನು ಉಚ್ಚರಿಸುವಾಗ. ಜ ಜಯ. ಜಯ. ಝ ಮಹಾಪ್ರಾಣ. ಝಣ ಝಣ. ಝಣ ಝಣ. ಢ ಢಣ ಢಣ. ಢಣ ಢಣ. ತ ತಬಲ. ತಬಲ. ದ ಅಲ್ಪ ಪ್ರಾಣಾಕ್ಷರ. ದಮನ.
ದಮನ. ಧ ಧಗ ಧಗ, ಧ ಧಗ ಧಗ. ನ ನಗರ. ಪ ಪದಕ, ಪದಕ. ಫ ಫಲ. ಫಲ ಎಂಬುದಾಗಿ ಉಚ್ಚರಿಸುವುದು ಶುದ್ಧ ಉಚ್ಚಾರಣೆ ಅಲ್ಲ, ಫಲ ಎಂದು ಹೇಳಬಾರದು, ಫಲ. ಬ ಬಹಳ, ಬಹಳ. ಭ ಭರತ, ಭರತ. ಇನ್ನು ಶುದ್ಧವಾದ ಪದಗಳನ್ನು ಉಚ್ಚರಿಸಿ ಅಭ್ಯಾಸವನ್ನ ಮಾಡಿದ್ದೇವೆ. ಮುಂದೆ ಸ್ವರಗಳ ಸಂಕೇತಗಳನ್ನು ನಾವು ಗಮನಿಸೋಣ. ಅಕ್ಷರಗಳಿಗೆ ಯಾವ ಸ್ವರ ಸೇರಿಕೊಂಡಿದೆ ಎಂಬುದನ್ನು ಹೇಗೆ ನಾವು ಗಮನಿಸಬಹುದು? ಆ ಸ್ವರವನ್ನ ಸರಿಯಾಗಿ ವೀಕ್ಷಿಸಿದಾಗ, ಆ ಸ್ವರದ ಚಿಹ್ನೆಯನ್ನ ನಾವು ಸಂಕೇತವನ್ನ ಗಮನಿಸಿದಾಗ ವ್ಯಂಜನಗಳಿಗೆ ಯಾವ ಸ್ವರ ಸೇರಿಕೊಂಡಿದೆ ಎಂಬುದು ತಿಳಿದು ಬರುತ್ತದೆ. ಈಗ ಅ ಅಂದರೆ ತಲೆಗಟ್ಟು ಇರುತ್ತದೆ. ಆ ಇಳಿದಿರುವಂತಹ ಅಕ್ಷರಗಳ ಅಸಂಕೇತ ಇರುತ್ತದೆ. ಈ ಗುಡಿಸು, ಈ ಗುಡಿಸಿನ ದೀರ್ಘ. ಉ ಕೊಂಬು, ಒಂದು ಕೊಂಬಿನ ಸಂಕೇತವು ಇರುತ್ತದೆ. ಊ ಕೊಂಬಿನ ಇಳಿ, ಆ ಕೊಂಬನ್ನು ಇಳಿಸಿದಾಗ ಕೊಂಬಿನ ಇಳಿ. ಋ ವಟ್ರ ಸುಳಿ, ವಕ್ರವಾಗಿ ಸುಳಿದಿರುವಂತಹ ಚಿಹ್ನೆ ಅಲ್ಲಿ ಕಂಡುಬರುತ್ತದೆ. ಇನ್ನು ಎ ಏತ್ವ, ಆ ಅಕ್ಷರವನ್ನು ಮೇಲಕ್ಕೆ ಎತ್ತಿ ನಾವು ಅದನ್ನು ಸುರುಳಿ ಆಕಾರದಲ್ಲಿ ಮಾಡುವಂಥದ್ದು ಏತ್ವ. ಏತ್ವನ ದೀರ್ಘ. ಎ ಅಂತ ಮೇಲಕ್ಕೆ ಎತ್ತಿ ಅದರ ದೀರ್ಘದ ಸಂಕೇತವನ್ನು ತೋರಿಸುವಂಥದ್ದು ಏತ್ವನ ದೀರ್ಘ. ಐತ್ವ, ಐ ಸಂಕೇತವನ್ನು ಚಿಹ್ನೆಯನ್ನು ಬಳಸುತ್ತೇವೆ. ಓತ್ವ, ಓತ್ವ ಇರುತ್ತದೆ. ಓತ್ವನ ದೀರ್ಘ. ಓ ಎಂದು ಬರೆದಾಗ ಆ ದೀರ್ಘದ ಚಿಹ್ನೆಯನ್ನು ಹಾಕಿದಾಗ ಅದು ದೀರ್ಘಾಕ್ಷರವಾಗುತ್ತದೆ. ಕೇವಲ ಓತ್ವವನ್ನು ಮಾಡಿದಾಗ ಅದು ಹ್ರಸ್ವಸ್ವರವಾಗಿರುವಂಥದ್ದು. ಇನ್ನು ಔತ್ವ, ಔ ಎಂಬ ಸಂಕೇತವನ್ನು ನಾವು ಅಕ್ಷರಗಳಿಗೆ ಜೋಡಿಸುತ್ತೇವೆ. ಇನ್ನು ಅನುಸ್ವಾರ ಅಥವಾ ಒಂದು ಸೊನ್ನೆಯನ್ನು ಹಾಕಿರುವಂಥದ್ದು ವಿಸರ್ಗಕ್ಕೆ 2 ಸೊನ್ನೆಯನ್ನು ಜೋಡಿಸಿದಾಗ ಅದು ಆ ಸ್ವರದ ಸಂಕೇತವಾಗುತ್ತದೆ, ಅಕ್ಷರಗಳ ಸಂಕೇತವಾಗುತ್ತದೆ. ಸ್ವರ ಸಂಕೇತದ ಚಿಹ್ನೆಗಳನ್ನು ಗಮನಿಸಿ ವ್ಯಂಜನವನ್ನು ಹೇಗೆ ನಾವು ಗುರುತಿಸಬಹುದು? ವ್ಯಂಜನವನ್ನು ಬರೆದಾಗ ಯಾವುದೇ ವ್ಯಂಜನ ಇರಲಿ, ಅದರ ಅಕ್ಷರಗಳ ಮೇಲ್ಗಡೆ ಭಾಗದಲ್ಲಿ ನೀವು ವಕ್ರವಾಗಿ ಮೇಲೆತ್ತಿರುವುದನ್ನು ಗಮನಿಸಿ. ಅಂದರೆ ಅದು ವ್ಯಂಜನ, ಅರ್ಧ ಮಾತ್ರ ಕಾಲದಲ್ಲಿ ಹೇಳುವಂತಹ ವ್ಯಂಜನ ಆಗಿರುತ್ತದೆ. ಅದಕ್ಕೆ ಯಾವುದೇ ಸ್ವರ ಸೇರಿಕೊಂಡಿಲ್ಲ ಎಂಬುದನ್ನು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಅ ಎಂಬ ಸ್ವರ ಸೇರಿದಾಗ ಅಕ್ಷರವು ಪೂರ್ಣವಾಗಿರುತ್ತದೆ. ಶುದ್ಧವಾದಂತಹ ಅಕ್ಷರವನ್ನು ನಾವು ಗಮನಿಸಬಹುದು. ಆ ಸ್ವರ ಸೇರಿರುವಂತಹ ವ್ಯಂಜನಕ್ಕೆ ನಾವು ದೀರ್ಘವನ್ನ ಕೆಳಗೆ ಇಳಿಸಿರುತ್ತೇವೆ, ಇದು ಆ ಸ್ವರ ಸೇರಿದೆ ಎಂದರ್ಥ. ಇನ್ನು ಈ ಸ್ವರ ಸೇರಿದ್ದರೆ ಆ ವ್ಯಂಜನವು ಹೇಗೆ ಕಾಣುತ್ತದೆ ಎಂದರೆ ಅದು ಗುಡಿಸಿಟ್ಟ ಹಾಗೆ, ಅಂದರೆ ಮೇಲೆ ನಾವು ಸುರುಳಿಯಾಗಿ ವಕ್ರವಾಗಿ ಮಾಡಿರುತ್ತೇವೆ, ಇದು ಇ. ಇನ್ನು ಈ ಹ್ರಸ್ವಸ್ವರದಂತೆ ಚಿಹ್ನೆಯನ್ನು ಮಾಡಿ ಅದರ ಮುಂದೆ ಇದು ದೀರ್ಘಾಕ್ಷರ ಎಂದು ತೋರಿಸುವಂತಹ ಚಿಹ್ನೆಯನ್ನು ಹಾಕಿದಾಗ ಅದು ಈ ಎಂಬ ಧ್ವನಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಆ ಕುಂಬನ್ನು ಸೇರಿಸಿದಾಗ ಅಕ್ಷರಗಳ ಮುಂದೆ ಅದು ಉ ಧ್ವನಿಯನ್ನ ಕೊಡುತ್ತದೆ. ಗೆ ಸೇರಿಸಿದಾಗ ಕು. ಅದೇ ರೀತಿಯಾಗಿ ಊ ಎಂಬ ದೀರ್ಘವನ್ನ ಸೇರಿಸಿದ್ದು ನಮಗೆ ಹೇಗೆ ಗೊತ್ತಾಗುತ್ತದೆ ಎಂದರೆ ಆ ಊ ಎಂಬ ಕುಂಬನ್ನ ಇಳಿಸಿದಾಗ ನಾವು ಅದು ಅಲ್ಲಿ ದೀರ್ಘ ಸ್ವರ ಸೇರಿದೆ ಎಂದು ಅರ್ಥವನ್ನ ಕೊಡುತ್ತದೆ. ಯಾವುದೇ ವ್ಯಂಜನಕ್ಕೆ ಸೇರಿಸಿದಾಗ ಅದೇ ಧ್ವನಿಯನ್ನ, ಆ ಸ್ವರದ ಧ್ವನಿಯನ್ನ ನಾವು ಮಾಡುತ್ತೇವೆ. ಗೆ ಸೇರಿಸಿದಾಗ ಕು, ಜಗೆ ಸೇರಿಸಿದಾಗ ಜೂ ಎಂಬಿತ್ಯಾದಿ ಉದಾಹರಣೆಗಳನ್ನು ಗಮನಿಸಬಹುದು. ಇನ್ನು ಒಟ್ರ ಸುಳಿ, ಆ ಋ ಸ್ವರ ಚಿಹ್ನೆಯನ್ನು ನೀವು ಗಮನಿಸಿ, ಅದು ಯಾವುದೇ ವ್ಯಂಜನಕ್ಕೆ ಸೇರಿದಾಗ ಋ ಧ್ವನಿಯನ್ನು ಉಂಟು ಮಾಡುತ್ತದೆ. ಗೆ ಸೇರಿಸಿದಾಗ ಕೃ,
ಚಗೆ ಸೇರಿಸಿದಾಗ ಚೃ, ಮೂಗೆ ಸೇರಿಸಿದಾಗ ಮೃ ಎಂಬಿತ್ಯಾದಿ ಸ್ವರ ಧ್ವನಿಯನ್ನ ಸೇರಿಕೊಂಡು ಅದನ್ನು ಉಚ್ಚರಿಸುತ್ತೇವೆ. ಇನ್ನು ಎ ಎಂಬ ಸ್ವರವನ್ನು ಸೇರಿಸಿದಾಗ ಅಕ್ಷರಗಳು ಈ ರೀತಿಯಾಗಿ ಕಂಡು ಬರುತ್ತವೆ. ಎ ಎಂಬ ಚಿಹ್ನೆ, ಕಗೆ ಸೇರಿಸಿದಾಗ ಕೆ. ಇನ್ನು ಎ ದೀರ್ಘವನ್ನ ಗಮನಿಸಿ, ಅಲ್ಲಿ ದೀರ್ಘದ ಚಿಹ್ನೆಯನ್ನು ಹಾಕಿದಾಗ ಯಾವುದೇ ವ್ಯಂಜನ ಮುಂದೆ ಎ ಕಾರವನ್ನ ಮೇಲೆ ಎತ್ತಿದ ಸ್ವರ ಚಿಹ್ನೆಯನ್ನು ಹಾಕಿ ಅದರ ಮುಂದೆ ದೀರ್ಘ ಚಿಹ್ನೆಯನ್ನು ಹಾಕಿದಾಗ ಅದು ಎ ಎಂಬ ದೀರ್ಘ ಅಕ್ಷರವನ್ನ ಕೊಡುತ್ತದೆ. ಐ ಚಿಹ್ನೆಯನ್ನ ಗಮನಿಸಿ, ಯಾವುದೇ ವ್ಯಂಜನಕ್ಕೆ ಐ ಈ ಚಿಹ್ನೆಯನ್ನ ಸೇರಿಸಿದರೆ ಕೆಳಭಾಗದಲ್ಲಿ ಅದು ಐ ಎಂಬ ಶಬ್ದವನ್ನು ಕೊಡುತ್ತದೆ. ಎ ಹೇಗೆ ಬರೆಯುತ್ತೇವೆಯೋ ಅದೇ ರೀತಿಯಾಗಿ ಬರುವುದರ ಕೆಳಗಡೆ ಐ ಎಂಬ ಸ್ವರ ಸಂಕೇತವನ್ನ ಮಾಡಿದಾಗ ಅದು ಆ ಧ್ವನಿಯನ್ನ, ಐ ಧ್ವನಿಯನ್ನ ಕೊಡುತ್ತದೆ. ಕೈ, ನೈ, ಜೈ ಇತ್ಯಾದಿ. ಓ ಸ್ವರ ಚಿಹ್ನೆಯನ್ನ ಗಮನಿಸಿ, ಇದು ಯಾವುದೇ ಒಂದು ವ್ಯಂಜನಕ್ಕೆ ಈ ಓ ಸ್ವರ ಚಿಹ್ನೆಯನ್ನ ಸೇರಿಸಿದಾಗ ಓ ಧ್ವನಿಯನ್ನ ಉಂಟು ಮಾಡುತ್ತದೆ. ಕಗೆ ಸೇರಿಸಿದಾಗ ಕೋ, ಜಗೆ ಸೇರಿಸಿದಾಗ ಜೋ ಇತ್ಯಾದಿ. ಇನ್ನು ಓ ಎಂಬ ದೀರ್ಘಾಕ್ಷರವನ್ನ ಮಾಡುವುದು ಹೇಗೆ ಎಂದರೆ, ಓ ಎಂಬ ಸ್ವರದ ಚಿಹ್ನೆಯನ್ನ ನಾವು ಯಾವುದೇ ವ್ಯಂಜನಕ್ಕೆ ಸೇರಿಸಿದಾಗ ಅದು ದೀರ್ಘದ ಧ್ವನಿಯನ್ನ ಕೊಡುತ್ತದೆ. ಕೋ, ನೋ, ಜೋ, ಮೋ ಇತ್ಯಾದಿ. ಔ ಎಂಬ ಸ್ವರ ಚಿಹ್ನೆಯನ್ನ ಯಾವುದೇ ವ್ಯಂಜನಕ್ಕೆ ಸೇರಿಸಿದಾಗ ಅದು ಔ ಧ್ವನಿಯನ್ನ ಉಂಟು ಮಾಡುತ್ತದೆ. ಕಗೆ ಸೇರಿಸಿದರೆ ಕೌ, ನಗೆ ಸೇರಿಸಿದರೆ ನೌ, ಜಗೆ ಔ ಸೇರಿಸಿದಾಗ ಜೌ. ಈ ಸ್ವರ ಚಿಹ್ನೆಗಳನ್ನ ಗಮನಿಸಿ. ಇನ್ನು ಅನುಸ್ವಾರವನ್ನ ಸೇರಿಸಿದಾಗ ಕಂ, ಕಗೆ ಸೇರಿಸಿದರೆ ಕಂ, ಜಗೆ ಸೇರಿಸಿದರೆ ಜಂ, ನಗೆ ಸೇರಿಸಿದರೆ ನಂ ಇತ್ಯಾದಿ ಧ್ವನಿಯನ್ನ ಉಂಟು ಮಾಡುತ್ತದೆ. ಇನ್ನು ವಿಸರ್ಗವನ್ನ ಸೇರಿಸಿದಾಗ ಆ ವ್ಯಂಜನದ ಮುಂದುಗಡೆ ಅದು ಆ ವಿಸರ್ಗದ ಧ್ವನಿಯನ್ನ ಉಂಟು ಮಾಡುತ್ತದೆ. ಕಗೆ ಸೇರಿಸಿದಾಗ ಕಹ, ನಗೆ ಸೇರಿಸಿದಾಗ ನಹ, ಚಗೆ ಸೇರಿಸಿದಾಗ ಚಹ. ಹೀಗೆ ಸ್ವರ ಚಿಹ್ನೆಗಳನ್ನು ಸೇರಿಸಿದಾಗ ಆ ಅಕ್ಷರಗಳು ಆ ಸ್ವರದ ಧ್ವನಿಯನ್ನು ಕೂಡ ಕೊನೆಯಲ್ಲಿ ಉಂಟು ಮಾಡುತ್ತವೆ ಎಂಬುದನ್ನು ಗಮನಿಸಬೇಕು. ಇಂದಿನ ಪಾಠವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಪಾಠದೊಂದಿಗೆ ನಿಮ್ಮನ್ನ ಮತ್ತೆ ನಾನು ಭೇಟಿ ಮಾಡ್ತೀನಿ. ಕನ್ನಡದ ವ್ಯಾಕರಣವನ್ನ ಕಲಿಯುವಂಥ ವಿದ್ಯಾರ್ಥಿಗಳ ಸಹಾಯಕ್ಕೋಸ್ಕರ ನನ್ನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋವನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರೊಂದಿಗೆ ಹಂಚಿಕೊಳ್ಳಿ. ಅವರೂ ಕೂಡ ಕನ್ನಡವನ್ನು ಚೆನ್ನಾಗಿ ಓದಿ ಕನ್ನಡದಲ್ಲೇ ವ್ಯವಹಾರ ಮಾಡಲಿ. ನಾವು ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ. ಧನ್ಯವಾದಗಳು.